ಮಾಡ್ಬೋದು. 6.5 ಇಂಚು ಇದ್ದರೆ ನಾವು ಅದಕ್ಕೂ ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. 2000 ಚಾರ್ಜ್ ಆಗುತ್ತೆ. ಜಾಗ ಸೆಟ್ ಆಗೋದನ್ನ ನೋಡಬೇಕು, ಸರಿನಾ. ಹೈಟು 11 ಫೀಟ್ ಇರಬೇಕು. ಒಂದು ಅಂಬಾಸಿಡರ್ ಕಾರು ಬಂದು ನಿಲ್ಸ್ಕೊಂಡ್ಬಿಟ್ರೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ರೀಡ್ರಿಲ್ಲಿಂಗು ಬೇಕಾಗತ್ತೆ. ಕೆಲವ್ರು ಏನು ಮಾಡ್ತಾರೆ, ಸ್ಟ್ರೈಟವೇ ರೀಡ್ರಿಲ್ಲಿಂಗ್ ಮಾಡಿಬಿಡ್ತಾರೆ. ರೀಡ್ರಿಲ್ಲಿಂಗ್ ಮಾಡೋಕ್ಕೂ ಈಗ 600 ಮಾಡಿದ್ದಾರೆ, ಅದು ಕೆಳಗಡೆ ಹೋಗಿದ್ರೆ ನೀರು ಬರುತ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡಬೇಕು. ಅದಕ್ಕೂ ಡಿವೈನಿಂಗ್ ಮಾಡ್ತೀವಿ. ಅದು ಕೆಳಗಡೆ ಹೋಗ್ಬೋದು, ನೀರು ಇಲ್ಲ ಅಂದರೆ ಇದರಲ್ಲಿ ಡ್ರಿಲ್ ಮಾಡೋದು ವೇಸ್ಟ್ ಅಂತ ಹೇಳ್ಬಿಡ್ತೀವಿ. ಅದು ನಿಮಗೆ ಬೇರೆ ಬೇರೆ ಡಿವೈನಿಂಗ್ ಚಾರ್ಜ್ ಮಾತ್ರ ವೇಸ್ಟ್ ಆಗುತ್ತೆ ಅಷ್ಟೇ. ಇಲ್ಲ ಸರ್ ಡಿವೈನಿಂಗ್ ಮಾಡೋದು ಬೇಡ, ನನಗೆ ಸ್ಟ್ರೈಟ್ವೇ ಡ್ರಿಲ್ಲಿಂಗ್ ಮಾಡಿ ನೀವು ಪಾರ್ಟಿ ಹೇಳಿಬಿಟ್ರೆ ನಾವು ಡ್ರಿಲ್ಲಿಂಗ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ನಿಮಗೆ ಆಪ್ಷನ್ ಕೊಡ್ತಾ ಇದ್ದೀವಿ. ರೋಬೋ ಗಾಡಿಯಲ್ಲಿ 1600 ಫೀಟ್ ಮಾಡ್ಬೋದು. ದೊಡ್ಡ ಗಾಡಿಯಲ್ಲಿ 2000 ಫೀಟ್ ಡ್ರಿಲ್ ಮಾಡ್ಬೋದು. ನಾರ್ಮಲಾಗಿ ಪಾಯಿಂಟ್ ಚೆಕ್ ಮಾಡೋದು ಒಬ್ಬರು ಇಬ್ಬರಿಗೆ ಕ್ರಾಸ್ ಚೆಕ್ ಮಾಡೋದು ತುಂಬ ಒಳ್ಳೆಯದು. ನಾವು ಬಂದು ಪೂಜೆ ಮಾಡಿಬಿಟ್ಟು ಪಾಯಿಂಟ್ ಮಾಡ್ತೀವಿ, ಟ್ರೆಡಿಷ್ನಲ್ಲು ಮಾಡ್ತೀವಿ, ಸೈಂಟಿಫಿಕ್ಕೂ ಮಾಡ್ತೀವಿ. ಪಾರ್ಟಿ ಕೈನಲ್ಲಿ ಕಡ್ಡಿ ಕೊಟ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ತೀವಿ. ಎಲ್ಲ ಮಾಡಿ ನಮಗೆ ಸಮಾಧಾನ ಆಗಬೇಕು. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೆಲವು ವೀಡಿಯೋಗಳು ನೋಡಿದ್ರೆ ಗೊತ್ತಾಗತ್ತೆ. ನಮ್ಮ ಹತ್ರ ರೋಬೋ ಗಾಡಿನೂ ಐತೆ, 6 ವೀಲ್ನೂ ಐತೆ, 10 ವೀಲು ಐತೆ, ಸೆನ್ಸರ್ ಗಾಡಿ ಐತೆ, ಸಾದಾ ಗಾಡಿನೂ ಐತೆ. ರಾಡ್ ಕ್ಲೀನಿಂಗ್ ಗಾಡಿ ಸಪ್ರೇಟಾಗಿ ಐತೆ. 700 ಫೀಟು ರಾಡ್ ಕ್ಲೀನಿಂಗ್ ಮಾಡಬೋದು, 4.5 ಇಂಚು. ಆಮೇಲೆ ಬೆಡ್ ಗಾಡಿನೂ ಡ್ರಿಲ್ ಮಾಡ್ಬೋದು, 600 ಫೀಟ್ ಮಾಡ್ಬೋದು. ಗಾಡಿ ಒಂದು ಬರ್ತಾಯಿದೆ ಈಗ ಹೊಸದಾಗಿ, ನೋಡೋಣ. ಇದು ಸೈಟ್ ಇನ್ಸ್ಪೆಕ್ಷನಲ್ಲಿ ಹೇಳ್ತೀವಿ ಹೆಂಗೆ ಏನು ಜಾಗದಲ್ಲಿ ನಮಗೆ ಪಾಯಿಂಟ್ ಸಿಕ್ಕಿದ್ರೆ ಒಳ್ಳೇದಂತ ಫಸ್ಟ್ ಹೇಳ್ತೀವಿ.